ನಮಸ್ಕಾರ. ಒನ್ ಮಿನಿಟ್ ನ್ಯೂಸ್ಗೆ ಸ್ವಾಗತ. ಮಧ್ಯ ರೈಲ್ವೆ ಟಿಕೆಟ್ ಇಲ್ಲದ ಪ್ರಯಾಣದ ವಿರುದ್ಧ ದೊಡ್ಡ ಅಭಿಯಾನವನ್ನು ಪ್ರಾರಂಭಿಸಿದ್ದು, ಅದರಲ್ಲಿ ದಾಖಲೆಯ ಯಶಸ್ಸನ್ನು ಸಾಧಿಸಿದೆ. 2025ರಿಂದ 26ರ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಆಗಸ್ಟ್ ವರೆಗಿನ 5 ತಿಂಗಳಲ್ಲಿ ರೈಲ್ವೆ ಸಂಜೆ 5 ಗಂಟೆ 19 ನಿಮಿಷ ಲಕ್ಷಕ್ಕೂ ಹೆಚ್ಚು ಟಿಕೆಟ್ ರಹಿತ ಪ್ರಯಾಣಿಕರಿಂದ ₹100 ಮತ್ತು 50 ಪೈಸಾ ಕೋಟಿಗಳ ಬೃಹತ್ ದಂಡವನ್ನು ಸಂಗ್ರಹಿಸಿದೆ. ಇದು ರೈಲ್ವೆಯ ಆದಾಯವನ್ನು ರಕ್ಷಿಸಲು ಮತ್ತು ಎಲ್ಲ ಪ್ರಯಾಣಿಕರಿಗೆ ಸುರಕ್ಷಿತ ಪ್ರಯಾಣದ ಅನುಭವವನ್ನು ನೀಡುವ ರೈಲ್ವೆಯ ಬದ್ಧತೆಯನ್ನು ತೋರಿಸುವ ಒಂದು ಮಹತ್ವದ ಸಾಧನೆಯಾಗಿದೆ. ಆಗಸ್ಟ್ 2025ರಲ್ಲಿ ಮಾತ್ರ ಮಧ್ಯ ರೈಲ್ವೆಯ ಟಿಕೆಟ್ ಪರಿಶೀಲನಾ ತಂಡಗಳು 2.76 ಲಕ್ಷ ಟಿಕೆಟ್ ರಹಿತ ಪ್ರಯಾಣಿಕರನ್ನು ಹಿಡಿದಿವೆ. ಇದು ಹಿಂದಿನ ವರ್ಷದ ಆಗಸ್ಟ್ ತಿಂಗಳಿಗಿಂತ 18% ಹೆಚ್ಚಳವಾಗಿದೆ. ದಂಡದ ಮೊತ್ತವು 55% ಹೆಚ್ಚಾಗಿ ₹13.78 ಕೋಟಿ ತಲುಪಿದೆ. ವಿಭಾಗವಾರು ಅಂಕಿಅಂಶಗಳ ಪ್ರಕಾರ, ಭೂಸಾವಲ್ ವಿಭಾಗವು ₹36.93 ಕೋಟಿ ಸಂಗ್ರಹದೊಂದಿಗೆ ಅಗ್ರಸ್ಥಾನದಲ್ಲಿದೆ. ನಂತರ ಮುಂಬೈ ವಿಭಾಗವು ₹29 ಮತ್ತು 17 ಪೈಸಾ ಕೋಟಿಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ಟಿಕೆಟ್ ಪರಿಶೀಲನೆಗಾಗಿ ರೈಲ್ವೆ ಹಲವಾರು ತಂತ್ರಗಳನ್ನು ಅಳವಡಿಸಿಕೊಂಡಿದೆ. ಇದರಲ್ಲಿ ಸ್ಟೇಷನ್ ಪರಿಶೀಲನೆ, ಅನಿರೀಕ್ಷಿತ ಪರಿಶೀಲನೆಗಳು ಮತ್ತು ಮೆಗಾ ಡ್ರೈವ್ಗಳು ಸೇರಿವೆ.